ಭಾರತ ಟಿ20 ತಂಡದಲ್ಲಿ ಮೇಜರ್ ಸರ್ಜರಿ ಆಗ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಸೂರ್ಯಕುಮಾರ್ ಯಾದವ್ ರನ್ನ ಕ್ಯಾಪ್ಟನ್ಸಿಯಿಂದ ಇಳಿಸಿ ಶ್ರೇಯಸ್ ಅಯ್ಯರ್ಗೆ ಪಟ್ಟ ಕಟ್ಟೋದು ಕನ್ಫರ್ಮ್ ಆಗಿದೆ. ಅಲ್ಲಿಗೆ ಟೀಂ ಇಂಡಿಯಾದಲ್ಲಿ ಹೊಸ ನಾಯಕನ ಯುಗಾರಂಭವಾಗಲಿದೆ. ಟಿ20 ತಂಡದಲ್ಲೇ ಇಲ್ಲದ ಶ್ರೇಯಸ್ಗೆ ನಾಯಕತ್ವದೊಂದಿಗೆ ಕಂಬ್ಯಾಕ್ ಮಾಡೋಕೆ ರೆಡಿ ಆಗ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಅವರ ಮುಂದೆ ಸವಾಲುಗಳ ಸರಮಾಲಿಯೇ ಇದೆ. ಹಾಗೆ ವೈಸ್ ಕ್ಯಾಪ್ಟನ್ ರೇಸ್ನಲ್ಲಿ ರಜತ್ ಪಾಟಿದಾರ್ ಫಸ್ಟ್ ಪ್ಲೇಸ್ನಲ್ಲಿದ್ದಾರೆ. ಹಾಗಾದರೆ ಸರಪಂಚ್ ಖ್ಯಾತಿಯ ಶ್ರೇಯಸ್ಗೆ ಏನೆಲ್ಲ ಚಾಲೆಂಜಸ್ ಇರಬಹುದು? ಪಾಟಿದಾರ್ ಉಪನಾಯಕ ಆಗ್ತಾರಾ? ಸೂರ್ಯನ ಸಕ್ಸಸ್ಫುಲ್ ಜರ್ನಿ ಹಾಗೆ ಶ್ರೇಯಸ್ ಅವರ ನ್ಯೂ ಇಯರ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಳೆದೊಂದು ವರ್ಷದಿಂದಲೂ ಕೂಡ ಟಿ20ನಲ್ಲಿ ಕ್ಯಾಪ್ಟನ್ಸಿ ಬದಲಾವಣೆಯ ಕೂಗು ಎದ್ದಿತ್ತು. ಗುರುವಾರ ನಡೆದಂತಹ ಬಿಸಿಸಿಐನ ಅಪೆಕ್ಸ್ ಕೌನ್ಸಿಲ್ ಸಭೆಯಲ್ಲಿ ಕೊನೆಗೂ ಕೂಡ ಹೊಸ ನಾಯಕನ ನೇಮಕಕ್ಕೆ ತೀರ್ಮಾನವನ್ನು ಕೈಗೊಂಡಿರುವಂಥದ್ದು. ಅದು ಕೂಡ ಕಳೆದ 2.5 ವರ್ಷಗಳಿಂದ ಭಾರತ ಪರ ಒಂದೇ ಒಂದು ಟಿ20 ಪಂದ್ಯವನ್ನ ಆಡದಂತ ಶ್ರೇಯಸ್ ಅಯ್ಯರ್ಗೆ ನಾಯಕತ್ವ ಒಲಿದು ಬಂದಿರುವಂಥದ್ದು. ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿ ಜರ್ನಿ ಜೂನ್ 26 ಹಾಗೆ 28ರಂದು ಬೆಲ್ಜಾರ್ಸ್ನಲ್ಲಿ ಐರ್ಲೆಂಡ್ ವಿರುದ್ಧ 2 ಟಿ20 ಪಂದ್ಯಗಳೊಂದಿಗೆ ಆರಂಭವಾಗಲಿದೆ. ಆನಂತರ ಜುಲೈ 1ರಿಂದ 11ರವರೆಗೆ ಇಂಗ್ಲೆಂಡ್ನಲ್ಲಿ 5 ಟಿ20 ಪಂದ್ಯಗಳ ಸರಣಿ ನಡೆಯಲಿದೆ. ಈ ಸರಣಿಗಳಿಗೆ ಶನಿವಾರ ಟೀಂ ಇಂಡಿಯಾ ಸ್ಕ್ವಾಡ್ ಅನೌನ್ಸ್ ಆಗಲಿದೆ. ಟಿ20ನಲ್ಲೂ ಜಾದೂ ಮಾಡ್ತಾರಾ ಶ್ರೇಯಸ್ ಅಯ್ಯರ್? 31 ವರ್ಷದ ಶ್ರೇಯಸ್ ಅಯ್ಯರ್ ಕೊನೆಯ ಟಿ20 ಪಂದ್ಯವನ್ನ 2023ರ ಡಿಸೆಂಬರ್ನಲ್ಲಾಡಿದ್ದು. ಬಿಸಿಸಿ ಹಾಗೆ ಅಯ್ಯರ್ ನಡುವಿನ ಕೆಲ ಮಿಸ್ಕಮ್ಯುನಿಕೇಶನ್ ಹಾಗೆ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಅವರ ಕಾರಣದಿಂದಾಗಿ ಶ್ರೇಯಸ್ ಅಯ್ಯರ್ಗೆ ಮಿಡಲ್ ಆರ್ಡರ್ನಲ್ಲಿ ಚಾನ್ಸ್ ಸಿಗ್ತಾ ಇರಲಿಲ್ಲ. ಇದಾದ ಬಳಿಕ ಸತತ 3 IPL ಸೀಸನ್ಗಳು ಮುಗಿದು ಮತ್ತೆ ಟಿ20 ತಂಡಕ್ಕೆ ಕಂಬ್ಯಾಕ್ ಮಾಡ್ತಿದ್ದಾರೆ. 2024ರಲ್ಲಿ ಕೋಲ್ಕತ್ತಾ ತಂಡದ ನಾಯಕನಾಗಿ ಚಾಂಪಿಯನ್ ಪಟ್ಟಕ್ಕೇರಿಸಿದ್ರು. 2025ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಫೈನಲ್ಗೆ ಕೊಂಡೊಯ್ದಿದ್ರು. ಇನ್ನು 2026ರ ಫಸ್ಟ್ ಹಾಫ್ನಲ್ಲೂ ಕೂಡ ಸೋಲಿಲ್ಲದಂತೆ ಲೀಡ್ ಮಾಡಿದ್ರು. ಆನಂತರದಲ್ಲಿ ಸತತ ಸೋಲಿನಿಂದ ಪ್ಲೇ ಆಫ್ ಸ್ಥಾನವನ್ನ ಕಳ್ಕೊಂಡಿದ್ರು. ಹೀಗಿದ್ರು ಪರ್ಫಾರ್ಮೆನ್ಸ್ ವೈಸ್ ಶ್ರೇಯಸ್ ಅಯ್ಯರ್ ಚೆನ್ನಾಗಾಡಿದ್ರು. 2025ರಲ್ಲಿ 175+ ಸ್ಟ್ರೈಕ್ ರೇಟ್ನಲ್ಲಿ 604 ರನ್ ಬಂದಿತ್ತು. ಇನ್ನು 2026ರಲ್ಲಿ ಶತಕ ಕೂಡ ಬಂತು. ಜೊತೆಗೆ 168+ ಸ್ಟ್ರೈಕ್ ರೇಟ್ನಲ್ಲಿ 498 ರನ್ಗಳನ್ನ ಕಲೆ ಹಾಕಿದ್ರು. ಸೊ ಅಲ್ಲಿಗೆ ಶ್ರೇಯಸ್ ನಾಯಕನಾಗಿ ಬಂದರೂ ಕೂಡ ಅವರ ಮುಂದೆ ಬಿಗ್ ಟಾಸ್ಕ್ ಅಂತೂ ಇದ್ದೇ ಇದೆ. ಸೊ ಏನೆಲ್ಲ ಸವಾಲುಗಳನ್ನ ಮೆಟ್ಟಿ ನಿಲ್ಬೇಕು ಶ್ರೇಯಸ್ ಅಯ್ಯರ್ ಅನ್ನೋದನ್ನ ನೋಡ್ತಾ ಹೋಗೋಣ. ಭಾರತ ಟಿ20 ತಂಡದಲ್ಲಿ ಸೆಟ್ ಮಾಡಿರುವಂತ ಸ್ಟ್ಯಾಂಡರ್ಡ್ನ ಉಳಿಸಿಕೊಳ್ಬೇಕು. ಎಸ್, ಭಾರತ ಕ್ರಿಕೆಟ್ ಲೋಕದ ಒಂದು ರೀತಿಯಲ್ಲಿ ದೊಡ್ಡಣ್ಣ ತರ. ಸೊ ಇತ್ತೀಚಿನ ದಿನಗಳಲ್ಲಿ ಟೆಸ್ಟ್ ಫಾರ್ಮ್ಯಾಟ್ನಲ್ಲಿ ತೀರಾ ಕಳಪೆ ಪ್ರದರ್ಶನ ಬಂದಿರುವಂತದ್ದು. ಸೊ ದಶಕದ ಬಳಿಕ ಹೀನಾಯ ಸೋಲುಗಳನ್ನ ಕಂಡಿದ್ದಾರೆ. ಆದರೂ ಕೂಡ ತವರಿನಲ್ಲಿ ಸಾಲು ಸೋಲುಗಳನ್ನ ಕಂಡಿರುವಂತದ್ದು. ಇನ್ನು ಏಕದಿನ ಮಾದರಿ ಅಂತ ಬಂದಾಗಲೂ ಕೂಡ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇದೆ. ಆದರೆ ಕಳೆದ 2 ವರ್ಷಗಳಿಂದ ಟಿ20ನಲ್ಲಿ ಭಾರತವನ್ನ ಸೋಲಿಸೋಕೆ ಯಾರಿಂದಲೂ ಕೂಡ ಸಾಧ್ಯನೇ ಆಗಿಲ್ಲ, ಅಂದ್ರೆ ಸರಣಿಗಳಲ್ಲಿ ಅಥವಾ ಟೂರ್ನಿಗಳಲ್ಲಿ. ಸೊ ಇದೇ ಕಾರಣಕ್ಕೆ ಈ ಸ್ಟ್ಯಾಂಡರ್ಡ್ನ ಶ್ರೇಯಸ್ ಅಯ್ಯರ್ ಮುಂದುವರಿಸಿಕೊಂಡು ಹೋಗಬೇಕಾಗಿರುವಂತಹ ಸವಾಲು ಕೂಡ ಅವರಲ್ಲಿ ಇರುವಂತದ್ದು. ಇನ್ನು ICC ಶ್ರೇಯಾಂಕದಲ್ಲಿ ಸತತ ನಂಬರ್ 1 ಸ್ಥಾನವನ್ನ ಮುಂದುವರಿಸಬೇಕಾಗತ್ತೆ. ಎಸ್, ICC ರ್ಯಾಂಕಿಂಗ್ ಅಂತ ಬಂದಾಗ ಭಾರತ ಟಿ20ನಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತದ್ದು. ಸೊ ಇದನ್ನ ಶ್ರೇಯಸ್ ಅಯ್ಯರ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ಆ ರೀತಿಯಾಗಿ ತಂಡವನ್ನ ಲೀಡ್ ಮಾಡಬೇಕಾಗುತ್ತೆ. ಇನ್ನು ಅದು ಅಲ್ಲದೆ ಭಾರತ 2024ರಲ್ಲಿ ಚಾಂಪಿಯನ್ ಆಗಿದೆ, 2026ರಲ್ಲೂ ಕೂಡ ಚಾಂಪಿಯನ್ ಆಗಿದೆ. ಸೊ 2028ಕ್ಕೆ ಏನಾಗುತ್ತೆ? ಎಸ್, 2024ರಲ್ಲಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಭಾರತ ಟಿ20 ವಿಶ್ವಕಪ್ ಅನ್ನ ಗೆದ್ದಿತ್ತು. ಅದಾದ ನಂತರ ಸೂರ್ಯಕುಮಾರ್ ಯಾದವ್ ತಂಡವನ್ನ ಲೀಡ್ ಮಾಡ್ತಾರೆ. ಜೊತೆಗೆ 2026ರಲ್ಲಿ ಅದು ಕೂಡ ಭಾರತದಲ್ಲೇ ಸೊ ಪಂದ್ಯವನ್ನ ಗೆಲ್ಲಿಸೋ ಮೂಲಕ ಅಥವಾ ನಾಯಕನಾಗಿ ಗೆಲ್ಲಿಸೋ ಮೂಲಕ ಭಾರತವನ್ನ ಮತ್ತೆ ಚಾಂಪಿಯನ್ ಪಟ್ಟಕ್ಕೇರಿಸ್ತಾರೆ. ಈಗ 2028ಕ್ಕೆ ಭಾರತವನ್ನ ಗೆಲ್ಲಿಸಬೇಕಾದಂತ ಸವಾಲು ಈಗ ಶ್ರೇಯಸ್ ಅಯ್ಯರ್ಗೆ ಇರುವಂತದ್ದು. ಇನ್ನು 2024ರ ಬಳಿಕ ಒಂದೇ ಒಂದು ಸರಣಿಯನ್ನು ಕೂಡ ಸೋಲದ ಭಾರತ. ಎಸ್, ಇಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿ ಮಾಡಿದಂತ ಅತಿ ದೊಡ್ಡ ಸಾಧನೆ ಅಂದ್ರೆ ಇದೆ. 2024ರ ಟಿ20 ವಿಶ್ವಕಪ್ ಗೆದ್ದ ಬಳಿಕ ಭಾರತ ಒಂದೇ ಒಂದು ಸರಣಿಯನ್ನು ಕೂಡ ಸೋಲ್ಲೇ ಇಲ್ಲ. ಆ ರೀತಿಯಾಗಿ ಜರ್ನಿಯನ್ನ ಮಾಡಿದಂಥದ್ದು. ಹೌದು, ಇಲ್ಲಿ ಪಂದ್ಯಗಳನ್ನ ಸೋತಿದ್ದಾರೆ, ಬಟ್ ಸರಣಿಯನ್ನ ಮಾತ್ರ ಯಾವುದನ್ನು ಕೂಡ ಕಳ್ಕೊಂಡಿಲ್ಲ. ಸೊ ಇದು ಭಾರತದ ಸ್ಟ್ರೆಂತ್. ಇನ್ನು ಏಷ್ಯಾ ಕಪ್ ಮತ್ತು ಟಿ20 ವಿಶ್ವಕಪ್ ಗೆಲ್ಲಿಸಿಕೊಟ್ಟಿರುವಂತ ಸೂರ್ಯ. ಹೌದು, ಸೂರ್ಯನ ಅಡಿಯಲ್ಲಿ ಅಂದ್ರೆ ಸೂರ್ಯನ ನಾಯಕತ್ವದಲ್ಲಿ ಭಾರತ ಏಷ್ಯಾ ಕಪ್ ಅನ್ನ ಗೆದ್ದಿದೆ. ಜೊತೆಗೆ ಟಿ20 ವಿಶ್ವಕಪ್ ಅನ್ನ ಗೆದ್ದಿದೆ. ಹೀಗಾಗಿ ಭಾರತ ಮೋಸ್ಟ್ ಡಿಸರ್ವಿಂಗ್ ಟೀಮ್ ಆಗಿರುವಂತದ್ದು ಟಿ20ನಲ್ಲಿ. ಸೊ ಈ ಕ್ರೆಡಿಟ್ ಏನಿದೆ ಇದನ್ನ ಉಳಿಸ್ಕೊಳ್ಬೇಕಾಗುತ್ತೆ ಶ್ರೇಯಸ್ ಅಯ್ಯರ್. ಇನ್ನು ಕ್ಯಾಪ್ಟನ್ಸಿ ಜೊತೆಗೆ ಬ್ಯಾಟರ್ ಆಗಿ ಕೂಡ ತಮ್ಮನ್ನ ತಾವು ಪ್ರೂವ್ ಮಾಡಲೇಬೇಕು.
ಹೌದು, ಇಲ್ಲಿ ಕ್ಯಾಪ್ಟನ್ ಆಗಿದ್ದೀನಿ, ತಂಡವನ್ನ ಮಾತ್ರ ಗೆಲ್ಲಿಸಿದ್ರೆ ಸಾಕು ಎನ್ನುವಂತ ಅನಿವಾರ್ಯತೆ ಇಲ್ಲ ಶ್ರೇಯಸ್ಗೆ. ಯಾಕಂತಂದ್ರೆ ಅವರು ಕೂಡ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲೇಬೇಕು. ಯಾಕಂತಂದ್ರೆ ಕ್ಯಾಪ್ಟನ್ ಆಗಿ ಗೆದ್ರು ಕೂಡ ಬ್ಯಾಟಿಂಗ್ ನಲ್ಲಿ ಫೇಲ್ ಆಗಿದ್ದಕ್ಕೆ ಸೂರ್ಯ ಔಟ್ ಆಗಿರುವಂತದ್ದು. ಸೊ ಇಲ್ಲಿ ಸೂರ್ಯನ ರೆಕಾರ್ಡ್ಸ್ ಅನ್ನ ನೋಡಿದಾಗ ಒಂದೇ ಒಂದು ಸರಣಿಯನ್ನ ಸೋಲ್ಸೇ ಇಲ್ಲ ಸೂರ್ಯನ ನಾಯಕತ್ವದಲ್ಲಿ. ಹೀಗಿದ್ರು ಕೂಡ ಅವರನ್ನ ತಂಡದಿಂದ ತೆಗೆದು ಹಾಕಿದ್ದಕ್ಕೆ ಕಾರಣ ಅವ್ರ ಕಡೆಯಿಂದ ಬ್ಯಾಟಿಂಗ್ ನಲ್ಲಿ ಪರ್ಫಾರ್ಮೆನ್ಸ್ ಬಂದಿಲ್ಲ ಅನ್ನೋದು. ಹೀಗಾಗಿ ಶ್ರೇಯಸ್ ಅಯ್ಯರ್ ಒಬ್ಬ ನಾಯಕನಾಗಿ ಉತ್ತಮವಾಗಿ ತಂಡವನ್ನ ಲೀಡ್ ಮಾಡೋದ್ರ ಜೊತೆಗೆ ತಾನು ಕೂಡ ಒಬ್ಬ ಬ್ಯಾಟರ್ ಆಗಿ ಗೇಮ್ ವಿನ್ನಿಂಗ್ ಮ್ಯಾಚ್ಗಳಲ್ಲಿ ಸ್ವಂತದ್ದೇ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡಬೇಕಾಗುತ್ತೆ ಶ್ರೇಯಸ್ ಅಯ್ಯರ್. ಸೊ ಇದನ್ನೆಲ್ಲ ನೋಡಿದಾಗ ಸರ್ಪಂಚ್ ಖ್ಯಾತಿಯ ಶ್ರೇಯಸ್ ಅಯ್ಯರ್ಗೆ ಕ್ಯಾಪ್ಟನ್ಸಿ ಸಿಕ್ಕಿದ್ದು ಎಷ್ಟು ಖುಷಿಯೋ ಅದನ್ನ ಉಳಿಸಿಕೊಳ್ಳಬೇಕಾದಂತ ರೆಸ್ಪಾನ್ಸಿಬಿಲಿಟಿ ಕೂಡ ಇದ್ದೇ ಇದೆ. ಅಟ್ ದಿ ಸೇಮ್ ಟೈಮ್ ಆಫ್ಟರ್ ಎ ಲಾಂಗ್ ಟೈಮ್ T20 ತಂಡಕ್ಕೆ ಕಮ್ ಬ್ಯಾಕ್ ಮಾಡ್ತಾ ಇರೋದ್ರಿಂದ ಯಂಗ್ ಪ್ಲೇಯರ್ಗಳ ಜೊತೆಗೂ ಕೂಡ ಫ್ರೆಂಡ್ಲಿ ಆಗಿ ಮೂವ್ ಆಗಬೇಕಾಗುತ್ತೆ. ಯಾಕಂದ್ರೆ ಏಕದಿನ ತಂಡದಲ್ಲಿ ಶ್ರೇಯಸ್ ಆಡ್ತಾ ಇದ್ರು ಕೂಡ ಅಲ್ಲಿರುವ ಸಾಕಷ್ಟು ಪ್ಲೇಯರ್ಗಳು T20ನಲ್ಲಿ ಇಲ್ಲ. ಸೊ ಇದೊಂದು ರೀತಿಯಾದಂಥ ಹೊಸ ಟೀಮ್. ಸೊ ಇದು ಒಂದು ಕಡೆಯಾದ್ರೆ ವೈಸ್ ಕ್ಯಾಪ್ಟನ್ ಯಾರು ಎನ್ನುವಂತ ಚರ್ಚೆ ಸ್ಟಾರ್ಟ್ ಆಗಿರುವಂತದ್ದು. IPL ಚಾಂಪಿಯನ್ ಕ್ಯಾಪ್ಟನ್ಗೆ ಸಿಗುತ್ತಾ ವೈಸ್ ಕ್ಯಾಪ್ಟನ್ಸಿ? ಪ್ರಸ್ತುತ ಶ್ರೇಯಸ್ ಅಯ್ಯರ್ ಜೊತೆ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇದ್ದ ಹೆಸರು RCB ತಂಡದ ನಾಯಕ ರಜತ್ ಪಾಟಿದಾರ್. ಆದ್ರೆ BCCI ಶ್ರೇಯಸ್ ಅಯ್ಯರ್ಗೆ ಅಸ್ತು ಅಂದಿರೋದ್ರಿಂದ ಅಟ್ಲೀಸ್ಟ್ ವೈಸ್ ಕ್ಯಾಪ್ಟನ್ಸಿನಾದ್ರೂ ಪಾಟಿದಾರ್ಗೆ ಸಿಗ್ಲಿ ಅಂತಿದ್ದಾರೆ ಅಭಿಮಾನಿಗಳು. ಯಾಕಂದ್ರೆ ರಜತ್ ಕೂಡ ಕ್ವಾಲಿಟಿ ಪ್ಲೇಯರ್, ಬ್ಯಾಕ್ ಟು ಬ್ಯಾಕ್ ತಂಡವನ್ನ ಚಾಂಪಿಯನ್ ಪಟ್ಟಕ್ಕೇರಿಸಿದ್ದಾರೆ. ಅದು ಕೂಡ ನಾಯಕನಾದ ಮೊದಲ ಸೀಸನ್ ಅಲ್ಲಿ, ಜೊತೆಗೆ 2ನೇ ಸೀಸನ್ ನಲ್ಲಿ ಈ ಸಾಧನೆಯನ್ನ ಮಾಡಿರುವಂತದ್ದು. IPL ನಲ್ಲಿ ಯಾರು ಕೂಡ ಫಸ್ಟ್ ಕ್ಯಾಪ್ಟನ್ ಆದ್ಮೇಲೆ ಸತತ 2 ಆವೃತ್ತಿಗಳಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿಸಿಲ್ಲ. ಹಾಗೆ ಮಿಡಲ್ ಆರ್ಡರ್ ನಲ್ಲಿ ಅದರಲ್ಲೂ ಕೂಡ ಸ್ಪಿನ್ನರ್ಗಳ ವಿರುದ್ಧ ಸ್ಫೋಟಕ ಬ್ಯಾಟರ್ ಕೂಡ ಆಗಿರುವಂತದ್ದು ಪಾಟಿದಾರ್. 2024ರಲ್ಲಿ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಗೆ ಚಾನ್ಸ್ ಪಡೆದ್ರು ಕೂಡ 6 ಇನ್ನಿಂಗ್ಸ್ಗಳಿಂದ ಕೇವಲ 63 ರನ್ಗಳನ್ನ ಕಲೆ ಹಾಕಿದ್ರು ಅಂತೇಳಿ ನಂತರದ ಪಂದ್ಯಗಳಲ್ಲಿ ಅವರಿಗೆ ಭಾರತ ಪರ ಟೆಸ್ಟ್ ಪಂದ್ಯಗಳಲ್ಲಿ ಅವಕಾಶ ಸಿಗಲಿಲ್ಲ. ಇನ್ನು ಭಾರತ ಪರ ಏಕೈಕ ಏಕದಿನ ಪಂದ್ಯವನ್ನ ಆಡಿರುವಂತದ್ದು ಪಾಟಿದಾರ್. 2023ರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ 22 ರನ್ಗಳನ್ನ ಹೊಡೆದಿರ್ತಾರೆ. ಆ ಪಂದ್ಯದಲ್ಲಿ ಬ್ಯಾಡ್ ಲಕ್ ಅಂದ್ರೆ ಆನಂತರ ಮತ್ತೆ ಭಾರತದಲ್ಲಿ ಏಕದಿನ ತಂಡದಲ್ಲಿ ಅವಕಾಶ ಸಿಗಲಿಲ್ಲ. ಇನ್ನು ಭಾರತ ಪರ ಇದುವರೆಗೆ T20ಗೆ ಡೆಬ್ಯೂ ಕೂಡ ಮಾಡಿಲ್ಲ. ಆದರೆ ಡೊಮೆಸ್ಟಿಕ್ IPL ನಲ್ಲಿ ಪಾಟಿದಾರ್ ಪವರ್ ಹಿಟ್ಟಿಂಗ್ ಸ್ಕಿಲ್ ನೋಡಿ ವೈಸ್ ಕ್ಯಾಪ್ಟನ್ಸಿಯನ್ನ ನೀಡಲಿ ಅಂತಿದ್ದಾರೆ. ಹೀಗೆ ಹೊಸ ನಾಯಕ ಮತ್ತು ಉಪನಾಯಕನ ಸೆಲೆಕ್ಷನ್ ಸದ್ದಿನಲ್ಲಿ ಸೂರ್ಯಕುಮಾರ್ ಯಾದವ್ಗೊಂದು ಸಲಾಂ ಹೇಳಲೇಬೇಕು. ಸೂರ್ಯನ ನೆರಳಲ್ಲಿ ಸೋಲನ್ನೇ ಕಾಣದ ಭಾರತ. ಇನ್ನು 2024ರಲ್ಲಿ ರೋಹಿತ್ ಶರ್ಮಾ ನಿವೃತ್ತಿಯ ಬಳಿಕ ಪೂರ್ಣ ಪ್ರಮಾಣದ ನಾಯಕತ್ವವನ್ನು ವಹಿಸಿಕೊಂಡಂತ ಸೂರ್ಯಕುಮಾರ್ ವಿಶ್ವ ಕ್ರಿಕೆಟ್ನಲ್ಲಿ ಅತ್ಯಧಿಕ ಗೆಲುವಿನ ಶೇಕಡಾವಾರವನ್ನು ಹೊಂದಿರುವಂತ ನಾಯಕ. ಒಟ್ಟಾರೆಯಾಗಿ ಸೂರ್ಯನ ಕ್ಯಾಪ್ಟನ್ಸಿಯಲ್ಲಿ ಭಾರತ 52 T20 ಪಂದ್ಯಗಳನ್ನು ಆಡಿದೆ. ಅದರಲ್ಲಿ 42 ಪಂದ್ಯಗಳನ್ನು ಗೆಲ್ಲಿಸಿದ್ದಾರೆ. ಇದರಲ್ಲಿ 8ರಲ್ಲಿ ಸೋತ್ರೆ 2 ಪಂದ್ಯಗಳು ಮಳೆ ಕಾರಣಕ್ಕೆ ರದ್ದಾಗಿರುವಂತದ್ದು. ಅಂಡ್ ಗೆಲುವಿನ ಶೇಕಡಾವಾರು ಅಂತ ಬಂದ್ರೆ ಅಂದ್ರೆ ಕನಿಷ್ಠ 20 ಪಂದ್ಯಗಳಲ್ಲಿ ತಂಡವನ್ನ ಲೀಡ್ ಮಾಡಿರೋರ ಪೈಕಿ ಸೂರ್ಯಕುಮಾರ್ ಯಾದವ್ 80.77ರಷ್ಟು ಕ್ಯಾಪ್ಟನ್ಸಿ ಸಕ್ಸಸ್ ಅನ್ನ ಹೊಂದಿದ್ದಾರೆ. ಇನ್ನು 9 ದ್ವಿಪಕ್ಷೀಯ ಸರಣಿಗಳಲ್ಲಿ ಅಜೇಯ ದಾಖಲೆಯನ್ನ ಹೊಂದಿರುವಂತದ್ದು. ಹೀಗಿದ್ರೂ ಕೂಡ ಸೂರ್ಯ ಬ್ಯಾಟರ್ ಆಗಿ ಸದ್ದು ಮಾಡಲಿಲ್ಲ. ನಾಯಕತ್ವಕ್ಕೂ ಮುನ್ನ 43+ ಅವರೇಜ್ ನಲ್ಲಿ 4 ಶತಕ ಹಾಗೆ 20 ಅರ್ಧ ಶತಕಗಳು ಸೇರಿದಂತೆ 2040 ರನ್ಗಳನ್ನ ಕಲೆ ಹಾಕಿದ್ರು. ಆದ್ರೆ 2024ರ ಜುಲೈನಲ್ಲಿ ನಾಯಕತ್ವವನ್ನು ವಹಿಸಿಕೊಂಡ ಬಳಿಕ 42 ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ. 25.88ರ ಅವರೇಜ್ ನಲ್ಲಿ 6 ಅರ್ಧ ಶತಕ ಸೇರಿದಂತೆ ಅಂದ್ರೆ ಯಾವುದೇ ಶತಕ ಬಂದಿಲ್ಲ. 932 ರನ್ಗಳನ್ನ ಕಲೆ ಹಾಕಿರುವಂತದ್ದು. ಸೊ ಇಲ್ಲಿ ಭಾರತ ಸೂರ್ಯಕುಮಾರ್ ಯಾದವ್ ಬ್ಯಾಟರ್ ಆಗಿ ಸಿಡಿಯದೆ ಇದ್ರೂ ಕೂಡ ಅವರ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಸೋಲಿಲ್ಲದ ಸರದಾರನಾಗಿದ್ದಕ್ಕೆ ಸೂರ್ಯಕುಮಾರ್ಗೊಂದು ಸಲಾಂ ಹೇಳಲೇಬೇಕು. ನಮಸ್ಕಾರ.